ಯಾವ ರೀತಿ ಇದು ನಿಭಾಯಿಸಬೇಕು? ಒಂದು ನಿಮಗೆಲ್ಲ ಗೊತ್ತಿದ್ದಂತೆ ಮಳೆಯ ಪರಿಸ್ಥಿತಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಶೇಖರಣಾ ನೀರು ಒಳಹೊರ ಬರುವಂತ ನೀರು ಕಡಿಮೆ ಆಗಿರೋಂಥದ್ದು ಇವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅದನ್ನ ನಾವು ಕೋರ್ಟ್ ಮುಂದೆ ನಮಗೆ ಬರದ ಪರಿಸ್ಥಿತಿನ ಅವ್ರ ಮುಂದೆ ತರೋಂಥ ಒಂದು ಅಪೀಲ್ ಮಾಡಬೇಕು ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಅವರಿಗೆ ಮತ್ತೊಮ್ಮೆ ಅವ್ರನ್ನ ಅಪೀಲ್ ಮಾಡಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿನ ಮನವರಿಕೆ ಮಾಡಿ ಆರ್ಗ್ಯೂ ಮಾಡೋಂಥದ್ದು ಒಂದಾದ್ರೆ ಡಿವಿಷನಲ್ ಬೆಂಚ್ಗೆ ಒಂದು ಅವಕಾಶ ಇದೆ ಅಂತ ಅನ್ಕೋತೇನೆ. ನಮ್ಮ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಅದನ್ನ ನಿರ್ಧಾರ ತೆಗೆದುಕೊತಾರೆ. ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ರೈತರ ಹಿತವನ್ನ ಕಾಪಾಡುವಂತ ದಾರಿಲಿ ಹೋಗ್ತಾರೆ ಅಂತ ನಾನು ಭಾವಿಸ್ತೇನೆ. ಸಿಎಂ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಸಿಡಬ್ಲ್ಯೂಎಂ ಅಂತ ಮಾತಾಡಿದಾಗ ಅವ್ರು ಏನ್ ಆದೇಶ ಕೊಟ್ಟಿದ್ದಾರೆ ಪಾಲಿಸಬೇಕು ಅಂತ ಹೇಳ್ಕೊಂಡು ಬಂದಿರೋದ್ರಿಂದ ಅಪೀಲ್ ಹೋಗುವಂತ ಚಾನ್ಸಸ್ ಇದೆಯಾ ಈಗ? ಅಲ್ಲ, ಈಗ ಇನ್ನೊಂದು ವಿಚಾರ ನಿಮ್ ಗಮನಕ್ಕೆ ತರಬೇಕಾಗಿರುತ್ತದ್ದು, ತಮಿಳುನಾಡಿಗೆ ನಮ್ಮ ತರ ಬರ ಪರಿಸ್ಥಿತಿ ಇಲ್ಲ. ಎರಡನೇದು, ಅವರಿಗೆ ಮುಂದಿನ ತಿಂಗಳಲ್ಲಿ ಮಾನ್ಸೂನ್ ಬರುವಂತದ್ದು ಇದೆ ಅಂತ ಹೇಳಿ ಮೆಟ್ರಾಲಜಿಕಲ್ ಸರ್ವೆ ಅವರು ಹೇಳ್ತಿರೋದನ್ನ ನಿಮ್ಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸೊ ಇವೆರಡು ಹಿನ್ನೆಲೆಯಲ್ಲಿ ಕುಡಿಯ ನೀರಿನ ಆದ್ಯತೆ ಪ್ರಥಮ ಕರ್ತವ್ಯ ಅನ್ನೋದನ್ನ ನಾವು ಕೇಳ್ಕೊಳಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅವ್ರ ಮುಂದೆ ಮತ್ತೊಮ್ಮೆ ಅಪೀಲ್ ಹೋಗಿ ಕರ್ನಾಟಕದ ಬರದ ಪರಿಸ್ಥಿತಿ ಬಗ್ಗೆ ಎಲ್ಲ ರೀತಿಯಲ್ಲೂ ನಾವು ರಿಕ್ವೆಸ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದನ್ನ ನನ್ನ ತಿಳುವಳಿಕೆ ಪ್ರಕಾರ ಒಂದು ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಡಿವಿಷನಲ್ ಬೆಂಚ್ ನೆಕ್ಸ್ಟ್ ಅಪೀಲ್ ಹೈಯರ್ ಅಥಾರಿಟೀಸ್ಗೆ ಅಪೀಲ್ ಮಾಡೋಂಥದ್ದು ಮಾಡಬೇಕಾಗ್ಬೋದೇನೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಹನೂರು ವಿಚಾರ ನಡೀತಾ ಇದೆ, ರೈತರನ್ನ ಬಿಟ್ಟು ಸಾಯಿಸುವಂತ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ನನ್ಗೂ ಅಷ್ಟು ಮಾಹಿತಿ ಇಲ್ಲ. ನಾನು ಅಸೆಂಬ್ಲಿಲಿ ಕೂತ್ಕೊಂಡು ಕೇಳ್ಕೊತಾ ಇದ್ದೇನೆ. ಒಂದು, ಮನುಷ್ಯರ ಜೀವ ಬಹಳಷ್ಟು ಮುಖ್ಯ. ಇವತ್ತು ನಮ್ಮ ಕರ್ನಾಟಕದ ಪೊಲೀಸರು ಬಹಳಷ್ಟು ಜವಾಬ್ದಾರಿ ತಂದಲ್ಲಿ ಇಲ್ಲಿವರೆಗೂ ಕರ್ನಾಟಕವನ್ನು ರಕ್ಷಣೆ ಮಾಡಿದ್ದಾರೆ. ಅದು ಚರ್ಚೆ ಆಗಲಿ, ಎಲ್ಲಿ ಏನಾಯ್ತು ಎತ್ತಾಯ್ತು ಅಂತ ಚರ್ಚೆ ಆದ ನಂತರ ಅದ್ರ ಬಗ್ಗೆ ಕಾಮೆಂಟ್ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.